ಬಿದ್ದಿದ್ದಾರೆ ಅಂತ ತಿಳ್ಕೊಳ್ಳಿ. ಈ ಪ್ರೀತಿ ಪ್ರೇಮ ವ್ಯಾಮೋಹದಲ್ಲಿ ಬಿದ್ದಿದ್ದಾರೆ ಅಂತ ತಿಳ್ಕೊಳ್ಳಿ ಪ್ರಿಯರೇ. ಅವರ ಆಲೋಚನೆ ಏನಿರುತ್ತೆ ಅಂತಂದರೆ ನಾವು ಇಬ್ಬರು ಜೊತೆ ಆಗಬೇಕು, ಕೂಡಬೇಕು, ಮಾತಾಡಬೇಕು, ಸುತ್ತಾಡಬೇಕು, ಹಾಯಾಗಿ ಸಂತೋಷ ಪಡಬೇಕು, ಆನಂದಿಸಬೇಕು ಎನ್ನುವಂಥ ಆಲೋಚನೆಯಲ್ಲಿ ಯುವಕರು ಇರುವಂಥದ್ದನ್ನು ಈ ಮಾನವ ಸಮಾಜದಲ್ಲಿ ನೋಡ್ತಾ ಇರ್ತೀವಿ. ಆಲೋಚನೆಗಳು ಅಂದರೆ ಈ ಮನುಷ್ಯ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನನ್ನು ಆಲೋಚನೆ ಮಾಡೋದು ಬಿಟ್ಟು, ತಂದೆ ತಾಯಂದಿರುಗಳನ್ನು ಆಲೋಚನೆ ಮಾಡೋದು ಬಿಟ್ಟು, ಯಾರನ್ನು ಕುರಿತು ಆಲೋಚನೆ ಮಾಡಿಕೊಂಡು ತನ್ನ ಜೀವಿತವನ್ನು ಕಳೀತಾ ಇದ್ದಾನಂತ ನೋಡುವಾಗ ಹುಡುಗಿ ಬಗ್ಗೆ, ಹುಡುಗನ ಬಗ್ಗೆ 24 ಗಂಟೆ ಏನ್ರಿ ಯಾವ ರೀತಿ ಆಗಿದ್ದಾರೆ ಅಂತ ನೋಡುವಾಗ ಪ್ರಿಯರೇ, ಪ್ರಪಂಚ ದೇಶದಲ್ಲಿ ಬಹಳ ಕೆಟ್ಟೋಗಿದ್ದಾರೆ ರೀ, ಕೆಟ್ಟೋಗಿದ್ದಾರೆ. ತುಂಬ ಜನ ಕೆಟ್ಟೋಗ್ಬಿಟ್ಟಿದ್ದಾರೆ ಪ್ರಿಯರೇ. ಈ ರೀತಿ ಇವರು ತಂದೆ ತಾಯಂದರು ಒಂದು ರೀತಿ ಚಿಂತೆ, ಯುವಕರಲ್ಲಿ ಇನ್ನೊಂದು ರೀತಿಯಲ್ಲಿ ಚಿಂತೆ, ಮತ್ತು ಕೆಲವರು ಉದ್ಯೋಗವನ್ನು ಯಾವ ರೀತಿ ನಾನು ಪಡಿಬೇಕು, ಉದ್ಯೋಗ, ಒಳ್ಳೆಯ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದೀನಿ, ದೊಡ್ಡ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದೀನಿ, ನಾನು ಉದ್ಯೋಗವನ್ನು ಸಂಪಾದಿಸ್ಕೋಬೇಕು, ಆನಂತರ ನಾನು ಒಂದು ಉನ್ನತ ಸ್ಥಾನದಲ್ಲಿ ಇರಬೇಕು ನಾನು ಅಂತ ಈ ರೀತಿ ಚಿಂತೆ ಮಾಡ್ತಾ ಇರ್ತಾರೆ. ನಾನು ಪ್ರಪಂಚ ದೇಶದಲ್ಲಿ ಒಳ್ಳೆಯ ಹೆಸರನ್ನು ಪಡಿಬೇಕು, ದೊಡ್ಡ ಹೆಸರನ್ನು ನಾನು ಪಡಿಬೇಕು, ಒಂದು ಶ್ರೇಷ್ಠ ಸ್ಥಾನದಲ್ಲಿ ನಾನು ಇರಬೇಕು ಅಂತ ಈ ರೀತಿ ಚಿಂತೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ವಿಜ್ಞಾನಿಗಳು ಅಂತ ಕೇಳ್ತಾ ಇರ್ತೀವಿ, ಶಾಸ್ತ್ರಜ್ಞರು, ವಿಜ್ಞಾನಿಗಳು. ಇವರೇನು ಪರಿಶೋಧನೆ ಮಾಡ್ತಾರೆ, ಯಾವುದನ್ನು ಕುರಿತು ಚಿಂತೆ ಮಾಡ್ತಾ ಇರ್ತಾರೆ ಅಂದರೆ ಏನ್ರಿ, ಭೂಗರ್ಭದಲ್ಲಿ ಎಲ್ಲೆಲ್ಲಿ ಯಾವ ಮೂಲೆಯಲ್ಲಿ ಏನೇನು ನಮಗೆ ಸಿಗುತ್ತೆ, ಮನುಷ್ಯರಿಗೆ ಏನೇನು ಹೊಸದನ್ನು ನಾವು ಕಂಡುಹಿಡಿಬಹುದು ಏನ್ರಿ. ಭೂಗರ್ಭದಲ್ಲಿ ಹೋಗಿ ಪರಿಶೋಧನೆ ಮಾಡೋರು ಅಂದರೆ ಸ್ಕ್ಯಾನ್ ಮಾಡಿ ಅದರಲ್ಲಿ ಭೂಗರ್ಭದಲ್ಲಿ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಎಂತೆಂಥ ಮೆಟೀರಿಯಲ್ ಸಿಗುತ್ತೆ, ಎಂತೆಂಥ ಪದಾರ್ಥವನ್ನು ನಾವು ಬಳಸ್ಕೋಬಹುದು, ಏನೇನು ಅಡಕವಾಗಿದೆ ಅಂತ ಅದ್ರ ಬಗ್ಗೆ ಪರಿಶೋಧನೆ ಮಾಡೋರಿದ್ದಾರೆ, ಚಿಂತೆ ಮಾಡೋರಿದ್ದಾರೆ. ಇನ್ನು ಕೆಲವರು ಅಂತರಿಕ್ಷದಲ್ಲಿ ಪರಿಶೋಧನೆ ಮಾಡ್ತಾ ಇರ್ತಾರೆ. ಅಂತರಿಕ್ಷದಲ್ಲಿ ಉಪಗ್ರಹಗಳನ್ನು, ದೊಡ್ಡ ದೊಡ್ಡ ಯಂತ್ರಗಳನ್ನು ಕಳಿಸಿ ಪರಿಶೋಧನೆ ಮಾಡೋರಿದ್ದಾರೆ ಪ್ರಿಯರೇ. ಹೌದಂತೀರ ಅಲ್ವಂತೀರ? ಯಾಕೆ ಅವರು ಪರಿಶೋಧನೆ ಮಾಡ್ತಾ ಇದ್ದಾರೆ, ಯಾಕೆ ಅಷ್ಟು ಪರಿಶೋಧನೆಯಲ್ಲಿ ಹೋಗಿದ್ದಾರೆ ಅಂತ ನೋಡುವಾಗ ಅವ್ರಿಗೂ ಕೂಡ ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡಿಬೇಕು, ಒಳ್ಳೆಯ ಹೆಸರನ್ನು ಪಡಿಬೇಕು, ಒಳ್ಳೆಯ ಹೆಸರು ನಾನು ಪಡಿಬೇಕು ಅಂತ ಅವ್ರ ಚಿಂತೆ ಅವ್ರದ್ದು ಏನ್ರಿ, ಅವ್ರ ಚಿಂತೆ ಅವ್ರದ್ದು ರೀ. ಇನ್ನು ಕೆಲವರು ಇರ್ತಾರೆ ಪ್ರೇರೆ, ಕಳ್ಳತನ ಯಾವ ರೀತಿ ಮಾಡಲಿ, ಕಳ್ಳತನ ನಾನು ಯಾವ ರೀತಿ ಮಾಡಲಿ, ಯಾರ ಮನೆಗೆ ನುಗ್ಗಿ ನಾನು ಕಳ್ಳತನ ಮಾಡಲಿ ಚಿಂತೆ ಮಾಡ್ತಾ ಇರ್ತೀನಿ. ಮೊದಲು ಚಿಂತೆ ಮಾಡ್ತಾನೆ ಇವನು, ನಾನು ಎಂಥವ್ರ ಮನೆಗೆ ಹೋದರೆ ನಾನು ಕಳ್ಳತನ ಮಾಡೋದಕ್ಕೆ ಸುಲಭವಾಗುತ್ತೆ. ಕಳ್ಳತನ ಮಾಡೋನು ಕೂಡ ಸುಲಭವಾಗಿ ಕಳ್ಳತನ ಮಾಡಲ್ಲ ರೀ. ಪ್ಲ್ಯಾನ್ ಮೊದಲೇನಂತಂದರೆ ಚಿಂತೆ ಮಾಡಿ ಪ್ಲ್ಯಾನ್ ಮಾಡ್ಕೊಳ್ತಾನೆ. ಆನಂತರ ಪ್ಲ್ಯಾನ್ ಪ್ರಕಾರ ಅವನು ಏನು ಮಾಡ್ತಾನಂದರೆ ಕಳ್ಳತನ ಮಾಡ್ತಾನೆ. ಮತ್ತು ಪೊಲೀಸರು ಯಾರನ್ನು ಕುರಿತು ಚಿಂತೆ ಮಾಡ್ತಾರೆ ಹೇಳಿ? ಪೊಲೀಸರು ಕೂಡ ಚಿಂತೆ ಇದೆಯಾ? ಪೊಲೀಸರಿಗೆ ಏನು ಚಿಂತೆ ಇದೆ? ಇವತ್ತು ಕೇಸ್ಗಳು ಬೇಕು ನಮಗೆ. ಕೇಸ್ ಇಲ್ಲ ಅಂತಂದರೆ ಅವ್ರು ಚಿಂತೆ ಮಾಡ್ತಾರೆ ಪ್ರೇರ್, ಏನು ಕೇಸ್ ಇಲ್ವಲ್ಲ, ಏನು ಮಾಡೋದು ಇವಾಗ? ಅವ್ರ ಚಿಂತೆ ಅವ್ರದ್ದು, ಲಾಯರ್ ಚಿಂತೆ ಲಾಯರ್ದು, ಕಳ್ಳರ ಚಿಂತೆ ಕಳ್ಳರದು ಏನ್ರಿ, ಒಬ್ಬೊಬ್ರದ್ದು ಒಂದೊಂದು ಚಿಂತೆ. ಡಾಕ್ಟರ್ದು ಚಿಂತೆ ಇಲ್ವಂತೀರ? ಡಾಕ್ಟರ್ಗಳಿರ್ತಾರೆ, ಅವ್ರಿಗೇನು ಚಿಂತೆ ಇಲ್ವಾ? ಸುಮಾರು ಎಷ್ಟೋ ಹಣವನ್ನು ಖರ್ಚಿಟ್ಟು ವೈದ್ಯರಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ. ಡಾಕ್ಟರ್ಗಳು ಯಾಕೆ ಆಗಿದ್ದಾರೆ? ಅವ್ರಿಗೂ ಕೂಡ ಏನಂತಂದರೆ ಈ ಸಮಾಜದಲ್ಲಿ ನಾನು ದುಡ್ಡು ಸಂಪಾದನೆ ಮಾಡ್ಕೋಬೇಕು, ಹಣವನ್ನು ಗಳಿಸ್ಕೋಬೇಕು, ಹಣವನ್ನು ನಾನು ಸಂಪಾದಿಸ್ಕೋಬೇಕು ಅಂತ ಹೇಳಿ ಅವರು ಕೂಡ ಕೆಲವರು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡೋರಿದ್ದಾರೆ. ಇನ್ನು ಕೆಲವರು ದುಡ್ಡುಗೋಸ್ಕರ ಆಗಿದವರಿದ್ದಾರೆ, ಹಣ ಸಂಪಾದನೆ ಮಾಡಿಕೊಳ್ಳೋದಕ್ಕೆ. ಪ್ರೇರೆ ಅದೇ ಪ್ರಕಾರ ಈ ಸಮಾಜದಲ್ಲಿ ನೋಡುವಾಗ ಒಬ್ಬೊಬ್ಬರು ಒಂದೊಂದು ಚಿಂತೆಯಲ್ಲಿ, ಒಂದೊಂದು ಆಲೋಚನೆಯಲ್ಲಿ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಚಿಂತೆಯಲ್ಲಿ, ಒಂದೊಂದು ಆಲೋಚನೆಯಲ್ಲಿ ಇದ್ದಾರೆ ಪ್ರಿಯರೇ. ಆದರೆ ತಂದೆಯಾದ ದೇವರು ಯಾರನ್ನು ಕುರಿತು ಆಲೋಚನೆ ಮಾಡ್ತಾ ಇದ್ದಾನೆ? ತಂದೆಯಾದ ದೇವರಿದ್ದಾನ?
ಸರ್ವೇಶ್ವರನಿದ್ದಾನ. ಆ ತಂದೆಯಾದ ದೇವರು ಯಾರನ್ನು ಕುರಿತು ಚಿಂತಿಸ್ತಾ ಇದ್ದಾನೆ ನೋಡೋಣ ಒಂದ್ಸರಿ. ಯೆಶಾಯನ ಗ್ರಂಥ 1ನೇ ಅಧ್ಯಾಯ, ಯೆಶಾಯನ ಗ್ರಂಥ 1ನೇ ಅಧ್ಯಾಯ 2ನೇ ವಚನ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು. ಯೆಹೋವನು ಮಾತಾಡುತ್ತಿದ್ದಾನೆ, ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಯಾರೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಗೊತ್ತಾ? ಆಲೋಚಿಸಿ. ತಂದೆಯಾದ ದೇವರು ಆಲೋಚಿಸಿ ಯಾರೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಅಂತಂದರೆ, ಆಕಾಶವೇ ಆಲಕಿಸು, ಭೂಮಂಡಲವೇ ಕೇಳು. ನಾನು ಸಾಕಿ ಸಲಹಿದ ಮಕ್ಕಳೇ ಏನು ಮಾಡಿದ್ದಾರಂತೆ? ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಏನ್ರಿ, ಭೂಮಿಯ ಮೇಲೆ ಈ ಭೌತಿಕವಾದಂಥ ತಂದೆ ತಾಯಂದರು ತಮ್ಮ ಮಕ್ಕಳನ್ನು ಕುರಿತು ಇನ್ನೊಬ್ಬರಿಗೆ ಹೇಳ್ಕೊಳ್ತಾ ಇರ್ತಾರೆ, ನನ್ನ ಮಗನು ನನ್ನ ಮಾತನ್ನು ಕೇಳದೆ, ನನ್ನ ಮಾತಿಗೆ ಒಳಪಡದೆ, ನನಗೆ ವಿರುದ್ಧವಾಗಿ ನಾನು ಮೆಚ್ಚಲಾರದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾನೆ, ನನ್ನ ಮನಸ್ಸನ್ನು ನೋಯಿಸ್ತಾ ಇದ್ದಾನೆ ನನ್ನ ಮಗನು ಅಂತ ಒಬ್ಬ ತಂದೆ ತನ್ನ ಸೇವಕರ ಬಳಿಯಲ್ಲಿ ಮಾತಾಡುವಂಥದ್ದನ್ನು ನೋಡ್ತಾ ಇರ್ತೀವಿ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ. ಅದೇ ಪ್ರಕಾರ ತಂದೆಯಾದ ದೇವರು ಚಿಂತೆ ಮಾಡುತ್ತಾ ಯಾರೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಗೊತ್ತಾ? ಆಕಾಶವೇ ಆಲಿಸು, ಭೂಮಂಡಲವೇ ಕೇಳು, ಭೂಮಂಡಲವೇ ಕೇಳು. ನಾನು ಸಾಕಿ ಸಲಹಿದ ಮಕ್ಕಳು ನನಗೆ ದ್ರೋಹ ಮಾಡಿದ್ದಾರೆ. ನೋಡಿದ್ರೆ ತಂದೆಯಾದ ದೇವರು ನೊಂದುಕೊಂಡು ಬಾಧೆಪಟ್ಟು ಮಾತಾಡುವಂಥದ್ದು. ಆ ತಂದೆಯಾದ ದೇವರನ್ನು ಬಿಟ್ಟು ಈ ಲೋಕದಲ್ಲಿ ಮನುಷ್ಯರು ಯಾವ ರೀತಿ ಇದ್ದಾರಂತಂದರೆ, ಆ ತಂದೆಯಾದ ದೇವರನ್ನು ಬಿಟ್ಟು ಈ ಲೋಕದಲ್ಲಿರುವಂಥ ಮನುಷ್ಯರು ಅನೇಕ ಗುಂಪುಗಳು, ಒಬ್ಬೊಬ್ಬರು ಒಂದೊಂದು ದಾರಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಪ್ರಿಯರು, ಒಬ್ಬೊಬ್ಬರು ಒಂದೊಂದು ದಾರಿ. ಆ ಸೃಷ್ಟಿಕರ್ತನನ್ನು ಸ್ಮರಿಸೋರು ಯಾರು? ಆ ಸೃಷ್ಟಿಕರ್ತನನ್ನು ಧ್ಯಾನಿಸೋರು ಯಾರು? ಸುಮಾರು ಪ್ರಪಂಚ ದೇಶದಲ್ಲಿ 750 ಕೋಟಿ ಮಾನವರು ಇರುವಾಗ ಒಬ್ಬರೇನೋ ದೇವರಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇನ್ನೊಬ್ಬರೇನೋ ದೇವರಿದ್ದರು ತೋರಿಸು ಅಂತ ಹೇಳ್ತಾ ಇದ್ದಾರೆ, ಇನ್ನೊಬ್ಬರೇನೋ ದೇವ್ರನ್ನ ಯಾಕೆ ನಂಬಬೇಕಂತ ಕೇಳ್ತಾ ಇದ್ದಾರೆ, ಇನ್ನೊಬ್ಬರೇನೋ ದೇವ್ರನ್ನ ನಂಬಿದರೆ ನಮ್ಗೆ ಏನರಯ್ಯ ಕೊಡ್ತೀರಾ, ನಮಗೆ ಏನಾದರೂ ಮನೆ ಮಠ ಏನಾದರೂ ಕೊಡೋದಕ್ಕಾಗುತ್ತಾ, ನಮಗೇನಾದರೂ ದುಡ್ಡಿಲ್ಲ ದುಡ್ಡು ಕೊಡೋಕ್ಕಾಗುತ್ತಾ ಅಂತ ಕೇಳೋರು ಮತ್ತು ಕೆಲವರು. ಹೌದಂತೀರಾ? ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿದ್ದಾರೆ ಪ್ರೇಯರು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ. ಆ ತಂದೆಯಾದ ದೇವರು ಬಾಧೆ ಪಡ್ತಾ ಇದ್ದಾನೆ, ಬಾಧೆ ಪಡಲ್ವ? ಆಕಾಶವೇ ಆಲಕಿಸು, ಭೂಮಂಡಲವೇ ಕೇಳು, ನಾನು ಸಾಕಿ ಸಲಹಿದ ಮಕ್ಕಳು ನನಗೆ ದ್ರೋಹ ಮಾಡಿದ್ದಾರೆ. ನನ್ನ ಮಾತು ಕೇಳೋರಿಲ್ಲ ಅಂತ ತಂದೆಯಾದ ದೇವರು ಚಿಂತೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಭೂಮಿಯ ಮೇಲೆ ಹುಟ್ಟಿರುವಂಥ ಭೌತಿಕ ತಂದೆ ತಾಯಂದರು ಮಕ್ಕಳನ್ನು ಕುರಿತು 24 ಗಂಟೆ ಚಿಂತೆ ಇರುತ್ತೆ, ನನ್ನ ಮಕ್ಕಳು ಒಳ್ಳೆ ರೀತಿಯಲ್ಲಿರಬೇಕು ಅಂತ ತಂದೆ ತಾಯಂದ್ರಿಗೆ ಇರುತ್ತೆ ಪ್ರಿಯರೇ. ಪ್ರತಿಯೊಬ್ಬ ತಂದೆ ತಾಯಂದ್ರಿಗೆ ಒಂದು ವೇಳೆ ಮಕ್ಕಳನ್ನು ಕುರಿತು ಆಲೋಚನೆ ಮಾಡದೆ ಇದ್ದಾರಂತಂದರೆ ಅವನು ತಂದೆ ತಾಯಂದ್ರಲ್ಲ ಅವರು. ನಿಜವಾದ ತಂದೆ ತಾಯಂದರು, ಒಳ್ಳೆ ತಂದೆ ತಾಯಂದರು ಏನು ಮಾಡ್ತಾರೆ ಗೊತ್ತಾ? ತಮ್ಮ ಮಕ್ಕಳನ್ನು ಕುರಿತು ಚಿಂತೆ ಮಾಡ್ತಾ ಇರ್ತಾರೆ, ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯತ್ತನ್ನು ಕಲ್ಪಿಸಿಕೊಡ್ಬೇಕು ಅಂತ. ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯತ್ತನ್ನು ಕಲ್ಪಿಸಿಕೊಡ್ಬೇಕು, ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಒಳ್ಳೆ ತಂದೆ ತಾಯಂದರು ಆಲೋಚನೆ ಮಾಡ್ತಾ ಇರ್ತಾರೆ. ತಂದೆಯಾದ ದೇವರು ಕೂಡ ಎಂಥ ಆಲೋಚನೆ ಗೊತ್ತಾ? ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರನ್ನು ಕುರಿತು ಆಲೋಚನೆ ಮಾಡ್ತಾ ಇದ್ದಾರೆ ವಿನಃ ಪ್ರಾಣಿಗಳನ್ನು ಕುರಿತು, ಮೃಗಗಳನ್ನು ಕುರಿತು, ಜಂತುಗಳನ್ನು ಕುರಿತು, ಜೀವಿಗಳನ್ನು ಕುರಿತು ಆ ತಂದೆಯಾದ ದೇವರು ಯೋಚನೆ ಮಾಡ್ತಾ ಇಲ್ಲ ರೀ. ಆ ತಂದೆಯಾದ ದೇವರು ಪ್ರಾಣಿಗಳನ್ನು ಕುರಿತು ಯೋಚನೆ ಮಾಡ್ತಾ ಇದ್ದಾನ? ಕಾಡಿನಲ್ಲಿ ಮೃಗಗಳನ್ನು ಕುರಿತು ದೇವರು ಯೋಚನೆ ಮಾಡ್ತಾ ಇದ್ದಾನ? ಅಥವಾ ನನಗೆ ಬೆಳ್ಳಿ ಬಂಗಾರ ಇಲ್ಲ ಅಂತ ದೇವರು ಯೋಚನೆ ಮಾಡ್ತಾ ಇದ್ದಾನ?
ದೇವರ ಆಲೋಚನೆ ಏನು, ದೇವರ ಆಲೋಚನೆ ಏನು ಅಂತ ನೋಡುವಾಗ, ಯಾರನ್ನು ಕುರಿತು ಆಲೋಚನೆ ಅಂತ ನೋಡುವಾಗ, ನಮ್ಮನ್ನು ಕುರಿತು, ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರನ್ನು ಕುರಿತು ಆ ತಂದೆಯಾದ ದೇವರು ಆಲೋಚನೆ ಮಾಡ್ತಾ ಇದ್ದಾರೆ. ಆಲೋಚನೆ ಸರಿ, ನಿದ್ದೆ ಇಲ್ಲ ಆತನಿಗೆ. ನಾವಾದರೆ 10 ಗಂಟೆ ಕೆಲಸ ಮಾಡ್ತೀವಿ, ಆನಂತರ ರಾತ್ರಿ 12 ಗಂಟೆ 8 ಗಂಟೆ ಇಲ್ಲ 6 ಗಂಟೆ ಗೋರಿಕೆ ಹೊಡೆದು ನಿದ್ದೆ ಮಾಡ್ತಾ ಇರ್ತೀವಿ ನಾವು. ಆ ತಂದೆಯಾದ ದೇವರು ನಮ್ಮನ್ನು ಕಾಪಾಡೋದಕ್ಕೆ ಆತನು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ ಎನ್ನುವಂಥ ಮಾತನ್ನು ಎಷ್ಟೋ ಸಾರಿ ಓದಿದ್ದೀವಲ್ವಾ. ನಮ್ಮನ್ನು ಕಾಪಾಡುವಂಥ ದೇವರು ನಿದ್ದೆ ಮಾಡ್ತಾ ಇಲ್ವಂತೆ, ತೂಕಾಡಿಸ್ತಾ ಇಲ್ವಂತೆ ಆತನು. ನಾವು ನೋಡಿ ಒಂದು ಸಾರಿ ಆಲೋಚನೆ ಮಾಡಿ. ಪೇತ್ರನ ಬರೆದ ಪತ್ರಿಕೆ 1ನೇ ಪೇತ್ರನ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ನೋಡಿ ಪ್ರಿಯರೇ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ದೇವರು ತಂದೆಯಾದ ಸರ್ವೇಶ್ವರನು, ಆ ತಂದೆಯಾದ ಸರ್ವೇಶ್ವರನ ಚಿಂತೆ ಯಾರಿಗೋಸ್ಕರ ಅಮ್ಮ ತಾಯಿ, ಅಕ್ಕ, ಯಾರಿಗೋಸ್ಕರ? ಹೌದಲ್ವಾ? ಒಪ್ಕೊಳ್ತೀರಾ? ಎಷ್ಟು ಚಿಂತೆ ಮಾಡ್ತಾ ಇದ್ದಾರೆ ಆತನು ನಿಮ್ಮನ್ನು ಕುರಿತು. ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ, ಏನು ಮಾತಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ನಿಮಗೋಸ್ಕರ, ನಮಗೋಸ್ಕರನೇ ಚಿಂತೆ ಮಾಡ್ತಾ ಇದ್ದಾರಾ ಆತನು? ಹೌದು ಪ್ರಿಯರೇ, ನಮಗೋಸ್ಕರ ಚಿಂತೆ ಮಾಡ್ತಾ ಇದ್ದಾನೆ ತಂದೆಯಾದ ದೇವರು. ಭೂಮಿಯ ಮೇಲೆ ಸರ್ವ ಮಾನವರನ್ನು ಕುರಿತು, ಪ್ರತಿಯೊಬ್ಬರನ್ನು ಕುರಿತು ಈ ಮನುಷ್ಯರು ಒಬ್ರಿಗೊಬ್ಬರು ಒಡೆದಾಡಿಕೊಂಡು ಯುದ್ಧ ಮಾಡಿ ಜಗಳ ಮಾಡಿಕೊಂಡು ಒಬ್ರನ್ನೊಬ್ರು ಸಾಯಿಸ್ತಾ ಇದ್ದಾರೆ ಅಂತಂದರೆ ಇಂಥವ್ರನ್ನ ನೋಡಿ ದೇವರು ಬಾಧೆ ಪಡಲ್ವಾ ರೀ? ಏನ್ರಿ, 4 ಜನ ಮಕ್ಕಳನ್ನು ಪಡೆದ ನಂತರ ಒಬ್ಬ ಅಣ್ಣ ತಮ್ಮನನ್ನು ಹೊಡಿತಾ ಇದ್ದರೆ ಏನ್ರಿ ಮೊದಲು ನೊಂದುಕೊಳ್ಳೋರು ಯಾರು ಹೇಳಿ ಪ್ರಿಯರೇ? ಅಣ್ಣ ತಮ್ಮದರ ಮಧ್ಯದಲ್ಲಿ ಯುದ್ಧ ನಡೀತಾ ಇದ್ದರೆ, ಅಣ್ಣ ತಮ್ಮದರ ಮಧ್ಯದಲ್ಲಿ ಜಗಳ ನಡೀತಾ ಇದ್ದರೆ, ಇವರಿಬ್ಬರು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದರೆ ನೊಂದುಕೊಳ್ಳೋರು ಯಾರು? ತಂದೆಯಾದ ದೇವರು. ಭೂಮಿಯ ಮೇಲೆ ಈ ತಂದೆ ಆಗಿರುವಾಗ ಪರಲೋಕದಲ್ಲಿರುವಂಥ ದೇವರು ನೊಂದುಕೊಳ್ತಾ ಇದ್ದಾನೆ ಪ್ರಿಯರೇ. ಈ ಭೂಮಿಯ ಮೇಲೆ ಸರ್ವ ಮಾನವರು ಆ ದೇವರ ಮೂಲಕ ಉಂಟಾಗಿರುವಾಗ, ಸರ್ವ ಮಾನವರು ದೇವರ ಮೂಲಕ ಬಂದಿರುವಾಗ, ನಂದು ಆ ಜಾತಿ, ನಂದು ಈ ಜಾತಿ, ನಂದು ದೊಡ್ಡ ಕುಲ, ನಂದು ಚಿಕ್ಕ ಕುಲ, ನಂದು ಆ ಧರ್ಮ, ನಂದು ಈ ಮತ ಆ ಮತ ಹೇಳ್ಕೊಂಡು ಪ್ರಜೆಗಳ ಮಧ್ಯದಲ್ಲಿ ಗಲಾಟೆಗಳು, ಮನುಷ್ಯರ ಮಧ್ಯದಲ್ಲಿ ಗಲಾಟೆಗಳು. ಎಲ್ಲರೂ ಸಮಾನವಾಗಿರಬೇಕು, ಎಲ್ಲರೂ ಒಕ್ಕಟ್ಟಾಗಿರಬೇಕು, ಎಲ್ಲರೂ ಒಂದಾಗಿ ಜೀವಿಸಬೇಕು, ಎಲ್ಲರ ಐಕ್ಯತೆಯಿಂದ ಜೀವಿಸ್ಬೇಕಂತ ಆ ತಂದೆಯಾದ ದೇವರು ಕನಸು ಕಂಡು ಪ್ರಕೃತಿಯನ್ನು ಪಂಚಭೂತಗಳನ್ನು ಉಂಟು ಮಾಡಿ ತಾಯಿಯ ಗರ್ಭದಲ್ಲಿ ನೀನು ರೂಪ ಕೊಟ್ಟರೆ ಯಾವ ರೀತಿ ಆಗಿದ್ದೀವಿ ನೋಡ್ತಾ ಇದ್ದರೆ ಪ್ರಿಯರೇ, ಈ ಸಮಾಜ ಯಾವ ರೀತಿ ಕೆಟ್ಟೋಗಿದೆ ಅಂತ ನೋಡುವಾಗ ಏನ್ರಿ, ಪ್ರಜಾನಾಯಕರು ಒಂದು ದೊಡ್ಡ ಸಭೆ ಏರ್ಪಾಟ್ ಮಾಡಿರುವಾಗ ಭಾರತೀಯರೆಲ್ಲರೂ ಕೂಡ ನನ್ನ ಅಣ್ಣ ತಮ್ಮಂದಿರಿಂದ ಪ್ರಮಾಣ ಮಾಡ್ತಾರೆ ಪ್ರಿಯರೇ. ಆ ನಂತರ ಪ್ರಜೆಗಳ ಮಧ್ಯದಲ್ಲಿ ಗಲಾಟೆಗಳನ್ನು ಹುಟ್ಟಿಸೋರು ಅವರೇ ಆಗಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ಭಾರತ ದೇಶದಲ್ಲಿರುವಂಥ ಎಲ್ಲರೂ ನನ್ನ ಅಣ್ಣನು, ನನ್ನ ತಮ್ಮನು. ಕೆಲವು ಮಂದಿ ಮತ ಛಾಂದಸವಾದಿಗಳಿಗಾದರೆ ಮತ ಛಾಂದಸವಾದಿಗಳಿಗೆ ಇವರು ಮುಸಲ್ಮಾನರು ಬೇರೆ, ಇವರು ಕ್ರೈಸ್ತರು ಬೇರೆ, ನಾವು ಹಿಂದೂಗಳು ಬೇರೆ ಅಂತ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನಿದೆ ಹೇಳಿ? ಬಾವುಟದಲ್ಲಿ ಅರ್ಥ ಏನು? ಬಾವುಟದಲ್ಲಿ 3 ಕಲರ್ ಇದೆ. ಭಾರತ ದೇಶದ ಬಾವುಟದಲ್ಲಿ 3 ಕಲರ್ ಇದೆ. ಏನದು? ಕೇಸರಿ ಬಣ್ಣ, ಬಿಳಿ ಬಣ್ಣ, ಹಸಿರು ಬಣ್ಣ. ಅರ್ಥ ಏನು? ಹಸಿರು ಬಣ್ಣಕ್ಕೆ ಮುಸಲ್ಮಾನರಿಗೆ ಹೋಲಿಸ್ತಾರೆ, ಬಿಳಿ ಬಣ್ಣಕ್ಕೆ ಮಧ್ಯದಲ್ಲಿ ಬಿಳಿ ಬಣ್ಣ ಕ್ರೈಸ್ತರು, ಕೇಸರಿ ಬಣ್ಣ ಹಿಂದೂ ಜನದವರು. ಅರ್ಥ ಏನದಕ್ಕೆ? ಮೂವರು ಒಂದೇ ದೇವರ ಮಕ್ಕಳು ಅಂತ, ಅಣ್ಣ ತಮ್ಮಂದಿರು ಅಂತ ಪ್ರಮಾಣ ಮಾಡ್ತೀವಿ. ಎಲ್ಲರೂ ಅಣ್ಣ ತಮ್ಮಂದಿರು ಅಂತ, ಎಲ್ಲರೂ ಅಣ್ಣ ತಮ್ಮಂದಿರು ಅಂತ ಪ್ರಮಾಣ ಮಾಡಿರುವಂಥ ಇವರು ನಮ್ಮ ಮಧ್ಯದಲ್ಲಿ ಏನು ನಡೀತಾ ಇದೆ ಅಂತಂದರೆ ಗಲಾಟೆಗಳು. ಯಾಕೆ? ಒಬ್ರಿಗೊಬ್ರು ಪ್ರೀತಿ ಮಾಡ್ಕೊಳಕ್ಕಾಗಲ್ವಾ? ಆಗ್ತಾ ಇಲ್ಲ ರೀ. ಅದಕ್ಕೆ ಯಾರು ಚಿಂತೆ ಮಾಡ್ತಾ ಇದ್ದಾರೆ? ತಂದೆಯಾದ ಪರಮಾತ್ಮನು ಚಿಂತಿಸ್ತಾ ಇದ್ದಾನೆ. ಯಾರನ್ನು ಕುರಿತು? ಭೂಮಿ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರನ್ನು ಕುರಿತು.
ಏನಂತ ಚಿಂತಿಸ್ತಾ ಇದ್ದಾನೆ? ನಿಮ್ಮ ಚಿಂತೆ ಎಲ್ಲ ನನ್ನ ಮೇಲೆ ಹಾಕಿರಿ, ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿರಿ, ನಾನು ನಿಮ್ಮನ್ನು ಕುರಿತು ಚಿಂತಿಸ್ತಾ ಇದ್ದೀನಿ. ನಾನು ನಿಮ್ಮನ್ನು ಕುರಿತು, ನಾನೇ ನಿಮಗೆ ಪ್ರಾಣವನ್ನು ಕೊಟ್ಟಿದ್ದೀನಿ, ನಾನು ನಿಮ್ಮನ್ನು ಹೆತ್ತಿದ್ದೀನಿ, ನಾನು ನಿಮ್ಮನ್ನು ಪಡೆದಿದ್ದೀನಿ, ನಿಮಗೆ ಬೇಕಾಗಿರುವಂಥ ಎಲ್ಲವನ್ನು ಕೂಡ ಏರ್ಪಾಟ್ ಮಾಡಿದ್ದೀನಿ. ನೀವು ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ನಿಮ್ಮ ಚಿಂತೆ ಯಾಕೆ? ನಿಮ್ಮ ಚಿಂತೆ ಎಲ್ಲ ನನ್ನ ಮೇಲೆ ಹಾಕಿ, ನಿಮ್ಮ ಆಲೋಚನೆ ನನ್ನ ಮೇಲೆ ಹಾಕಿ ಅಂತ ದೇವ್ರು ಹೇಳ್ತಾರೆ. ನಿಮ್ಮ ಚಿಂತೆ ಏನಾದರೂ ಇದೆಯಾ? ಏನಮ್ಮ ನಿಮಗೆ ಕಷ್ಟ ನಷ್ಟಗಳಿದೆಯಾ? ನೀವು ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ನನ್ನ ಮೇಲೆ ಹಾಕಿ ಅಂತ ದೇವ್ರಿಗೆ ಹೇಳ್ತಾ ಇದ್ದಾರೆ. ನೋಡಿ, ಯಾವತ್ತಾದರೂ ನಿಮ್ಮ ಏನ್ರಿ ಸ್ತ್ರೀಯರಿಗೆ ನಿಮ್ಮ ಗಂಡಂದಿರು ಏನಾದರೂ ಅಂದಿದ್ದಾರ, ಏನಮ್ಮ ನಿಮ್ಮ ಚಿಂತೆ ನನ್ನ ಮೇಲೆ ಹಾಕ್ರಿ ಅಂತ ಅಂತಾರ? ಅದೇ ಪ್ರಕಾರ ಗಂಡಂದಿರ ಚಿಂತೆಗಳು ಏನ್ರಿ, ನಿಮ್ಮ ಚಿಂತೆ ಏನಾದರೂ ನನಗೆ ಹೇಳ್ರಿ, ನಾನು ನಿಮ್ಮ ಚಿಂತೆನೆಲ್ಲ ನಾನು ನೋಡ್ಕೊಳ್ತೀನಿ ರೀ ಅಂತ ಯಾವತ್ತಾದ್ರೂ ಹೇಳ್ತೀವ? ಅವ್ರ ಚಿಂತೆ ಅವ್ರದ್ದು, ನಮ್ಮ ಚಿಂತೆ ನಮ್ಮದು. ನಮ್ಮ ಚಿಂತೆ ಏನು? ಹೆಣ್ಮಕ್ಳ ಚಿಂತೆ ಏನು ರೀ? ಮನೆಯಲ್ಲಿ ಏನು ಚಿಂತೆ ಮಾಡ್ತಾ ಇರ್ತೀರಾ? ಒಳ್ಳೆ ಶಾರಿಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ ಯಾವಾಗಲೂ. ಒಳ್ಳೆ ಶಾರಿಗಳು ಬಟ್ಟೆಗಳನ್ನು ಕುರಿತು. ಇನ್ನು ಅಡುಗೆ, ಮನೆಯಲ್ಲಿ ಅಡುಗೆ ಯಾವ ರೀತಿ ಅಡುಗೆ ಮಾಡಬೇಕು ಅದನ್ನು ಕುರಿತು ನೋಡಿ. ಒಂದು ಸಾರಿ ಆಲೋಚನೆ ಮಾಡಿ, ಯಾರ್ಯಾರು ಯಾವ ರೀತಿ ಚಿಂತಿಸ್ತಾ ಇದ್ದಾರೆ, ಯಾವ ಚಿಂತೆಯಲ್ಲಿದ್ದೀರಿ, ಯಾವುದಕ್ಕೋಸ್ಕರ ಚಿಂತಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನು ಒಂದು ಸಾರಿ ಆಲೋಚನೆ ಮಾಡಿ, ಗೊತ್ತಾಗುತ್ತೆ. ಆ ತಂದೆಯಾದ ಸರ್ವೇಶ್ವರನು, ಆ ದೇವರು ನಮ್ಮನ್ನು ಕುರಿತು ಚಿಂತಿಸ್ತಾ ಇದ್ದಾನಂತೆ. ಯೇಸು ಕ್ರಿಸ್ತನು, ದೇವರ ಮಗನಾಗಿರುವಂಥ ಪರಿಶುದ್ಧನಾಗಿರುವಂಥ ಯೇಸು ಕ್ರಿಸ್ತನು, ಆತನ ಯಾರನ್ನು ಕುರಿತು ಚಿಂತಿಸ್ತಾ ಇದ್ದಾನೆ ಗೊತ್ತಾ? ನೀತಿವಂತನು, ಪರಿಶುದ್ಧನು, ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತನು, ಶಕಪುರುಷನು, ಆತನು ಯಾರನ್ನು ಕುರಿತು ಚಿಂತಿಸ್ತಾ ಇದೆ ಅಂತ ನೋಡುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನವನ್ನು ನೋಡಿ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಏನಂತ ಬೇಡ್ತಾ ಇದ್ದಾನೆ? ನಮಗೋಸ್ಕರ ಬೇಡುವವನಾಗಿದ್ದಾನಂತೆ. ನಮಗೋಸ್ಕರ ಏನಂತ ಬೇಡ್ತಾ ಇದ್ದಾನೆ ದೇವರು? ಯೇಸು ಕ್ರಿಸ್ತನು, ತಂದೆಯಾದ ದೇವರೇ ಇವರನ್ನು ಕಾಪಾಡು, ಇವರನ್ನು ರಕ್ಷಿಸಿ. ಯಾಕಂದರೆ ಇವರು ತಿಳಿಯದೆ ತಪ್ಪು ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಸಮಯವನ್ನು ಕೊಡಿ, ಅವರಿಗೆ ಇನ್ನೂ ಸ್ವಲ್ಪ ಸಮಯವನ್ನು ಕೊಡಿ, ಇವರನ್ನು ಕಾಪಾಡಿ ಅಂತ ಯೇಸು ಕ್ರಿಸ್ತನು ಆಲೋಚನೆಯಲ್ಲಿದ್ದು ನಮಗೋಸ್ಕರ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾನಂತೆ. ವಿಜ್ಞಾಪನೆ ಸುಮ್ಮನೆ ಮಾಡ್ತಾರೇನ್ರಿ? ಚಿಂತೆ ಇದ್ದರೆ ಮಾಡ್ತಾರೆ, ಸುಮ್ಮನೆ ಮಾಡ್ತಾರೆ ವಿಜ್ಞಾಪನೆಗಳನ್ನು? ಪ್ರಿಯರೇ, ವಿಜ್ಞಾಪನೆಗಳನ್ನು ಮಾಡ್ತಾರೆ ಪ್ರಿಯರು, ಸುಮ್ಮನೆ ಮಾಡ್ತಾರಾ? ಅಥವಾ ಏನಾದರೂ ದುಃಖ ಇದ್ದರೆ ಮಾಡ್ತಾರೆ ಹೇಳಿ? ವಿಜ್ಞಾಪನೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರನ್ನು ಕುರಿತು, ನಮ್ಮನ್ನು ಕುರಿತು ಚಿಂತಿಸ್ತಾ ಇದ್ದಾರೆ ಅವರು ಕೂಡ. ಯೇಸು ಕ್ರಿಸ್ತನು, ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತನು, ಪರಿಶುದ್ಧನಾಗಿರುವಂಥ ಯೇಸು ಕ್ರಿಸ್ತನು, ಅವರು ಕೂಡ ನಮ್ಮನ್ನು ಕುರಿತು ಚಿಂತೆ. ಭೂಲೋಕದಲ್ಲಿ 1ನೇ ಶತಮಾನದಲ್ಲಿ ಭೂಲೋಕಕ್ಕೆ ಬಂದು ಸರ್ವ ಮಾನವರನ್ನು ಕಾಪಾಡೋದಕ್ಕೆ ತನ್ನ ಜೀವಿತವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡು, ತನ್ನ ಪ್ರಾಣವನ್ನು ಸಮರ್ಪಿಸಿಕೊಂಡು ಮಹಾಲೋಕಕ್ಕೆ ಹೋಗಿದ್ದಾನೆ. ಆತನು ಬದುಕಿರುವಾಗ, ಭೂಲೋಕದಲ್ಲಿ ಬದುಕಿರುವಾಗ ಎಂತೆಂಥ ಮಾತುಗಳನ್ನು ಹೇಳಿದ್ದಾನೆ. ಎಂಥ ಶ್ರೇಷ್ಠವಾದಂಥ ಮಾತು, ಸರ್ವೋತ್ತಮವಾದಂಥ ಮಾತುಗಳನ್ನು, ಉತ್ತಮವಾದಂಥ ಮಾತುಗಳನ್ನು ಆತನು ಮಾತಾಡಿರುವಂಥ ಮಾತುಗಳು ಪ್ರಪಂಚದಲ್ಲಿ ಯಾರಾದರೂ ಮಾತಾಡಿದ್ದಾರಾ? ಅಷ್ಟು ಸರ್ವೋತ್ತಮವಾದಂಥ ಮಾತುಗಳು, ಮಹಾಜ್ಞಾನವನ್ನು, ದೇವರ ಪ್ರೀತಿಯನ್ನು, ದೇವರ ಕರುಣೆಯನ್ನು, ದೇವರ ತ್ಯಾಗವನ್ನು, ದೇವರ ಕಷ್ಟವನ್ನು, ದೇವರ ಕೆಲಸವನ್ನು, ದೇವರ ಚಿತ್ತವನ್ನು, ದೇವರ ಪ್ರೀತಿಯನ್ನು ಅನೇಕ ರೀತಿಯಲ್ಲಿ ಅನೇಕ ಬೋಧನೆಯನ್ನು ಮಾಡಿ ತನ್ನ ಜೀವಿತವನ್ನು ಸಜೀವ ಯಜ್ಞವಾಗಿ ನಮಗೋಸ್ಕರ ತ್ಯಾಗ ಮಾಡಿದ್ದಾರೆ ಪ್ರಿಯರೇ. ನಿನ್ನೆ ಹೇಳಿದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿಮ್ಮ ಎಲ್ಲರೂ ಕೂಡ. ಪವಿತ್ರಾತ್ಮನು ಯೇಸು ಕ್ರಿಸ್ತನು ನಮಗೋಸ್ಕರ ಚಿಂತಿಸ್ತಿರುವಾಗ, ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಿರುವಾಗ ಪವಿತ್ರಾತ್ಮನು ಯಾವ ರೀತಿ ಆಲೋಚಿಸ್ತಾ ಇದ್ದನೋ ನೋಡಿ ಆತನು ಕೂಡ ಒಂದು ಸಾರಿ
ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನದಲ್ಲಿ ಇರುತ್ತೆ ನೋಡಿ. 8:26ನೇ ವಚನ. ಹಾಗೆಯೇ ಪವಿತ್ರಾತ್ಮನು ಸಹ ನಮ್ಮ ಆ ಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ನಮಗೋಸ್ಕರ. ಆತನಿಗೆ ಯಾಕ್ರಿ ಈ ಒಂದು ನೋವು? ನಾವು ಯಾರಿಗೋಸ್ಕರ ಬೇಡ್ಕೊಳ್ತೀವಿ? ನಮ್ಮ ಹೊಟ್ಟೆಗೋಸ್ಕರ ಏನ್ರಿ? ನಮ್ಮ ಕುಟುಂಬ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ನಾನು ಸುಖವಾಗಿರಬೇಕು ಅಂತ ನಮ್ಮ ಕಾದಾಟ, ನಮ್ಮ ಒದ್ದಾಟ. ಹೌದಂತೀರಲ್ವಂತೀರ? ದೇವರ ನೋವು, ಯೇಸು ಕ್ರಿಸ್ತನ ಬಾಧೆ, ಪವಿತ್ರಾತ್ಮನ ಒಂದು ಬಾಧೆ ಯಾರ ಮೇಲಂತ ನೋಡುವಾಗ ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರನ್ನು ಕುರಿತು, ನಿನಗೋಸ್ಕರನೇ, ನಿಮ್ಮನ್ನು ಕುರಿತು, ಆ ತಂದೆಯಾದ ದೇವರು ನಮ್ಮನ್ನು ಕುರಿತು, ಆತ ಯೇಸು ಕ್ರಿಸ್ತನು ನಮ್ಮನ್ನು ಕುರಿತು, ಪವಿತ್ರಾತ್ಮ ದೇವರು ನಮ್ಮನ್ನು ಕುರಿತು ಚಿಂತಿಸುತ್ತಿರುವಾಗ, ಆಲೋಚನೆ ಮಾಡುತ್ತಿರುವಾಗ ಯಾವ ರೀತಿ ಪ್ರಾರ್ಥನೆ ಮಾಡಬೇಕೋ ಇವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಇವರಿಗೆ ಪ್ರಾರ್ಥನೆ ಕಲಿಸ್ಬೇಕು ಎನ್ನುವಂಥ ಆಲೋಚನೆಯಲ್ಲಿ ಅವರಿರುವಾಗ ಏನ್ರಿ ನಾವು ಯಾವತ್ತಾದ್ರೂ ಕಷ್ಟಪಡ್ತಾ ಇದ್ದೀವ? ವಾಕ್ಯವನ್ನು ಓದೋದಕ್ಕೆ, ವಾಕ್ಯವನ್ನು ಧ್ಯಾನಿಸೋದಕ್ಕೆ, ವಾಕ್ಯವನ್ನು ಪಾಲಿಸೋದಕ್ಕೆ ಯಾವತ್ತಾದರೂ ಕಷ್ಟಪಡ್ತಾ ಇದ್ದೀವ? ಯಾವ ರೀತಿ ಅಡುಗೆ ಮಾಡ್ಕೋಬೇಕು? ಅಡುಗೆ ಇವತ್ತು ಚಿಕನ್ ಬಿರಿಯಾನಿ ಮಾಡ್ಕೋಬೇಕಾ, ಮಟನ್ ಬಿರಿಯಾನಿ ಮಾಡ್ಕೋಬೇಕಾ, ಇಲ್ಲ ಬದನೆಕಾಯಿ ಸಾರು ಮಾಡ್ಕೋಬೇಕಾ, ಈ ಸಾಂಬಾರಲ್ಲಿ ಟೊಮೊಟೊ ಹಾಕಬೇಕಾ, ಬದನೆಕಾಯಿ ಹಾಕಬೇಕಾ, ಯಾವ ಮಸಾಲ ಹಾಕಬೇಕು ನೋಡಿದ್ರ? ಈ ನಾಲಿಗೆ ಮೇಲೆ ರುಚಿಗೋಸ್ಕರ ಚಿಂತಿಸ್ತಾ ಇದ್ದೀವಿ ನಾವು. ಈ ನಾಲಿಗೆ ಮೇಲೆ ಎಂಥ ರುಚಿಯನ್ನು ಹಾಕಿ ತಿನ್ಬೇಕು ನಾವು ಹೊಟ್ಟೆ ತುಂಬ. ದೊಡ್ಡ ಹೊಟ್ಟೆ ಎಷ್ಟಿದೆ, ಗೇಣು ಹೊಟ್ಟೆಗೋಸ್ಕರ ಎಷ್ಟು ಹಾರಾಟ ರೀ ನಮಗೆ. ಹೊಟ್ಟೆ ಎಷ್ಟಿದೆ ದೊಡ್ಡದೊಂದು ಗುಡಾಣಿ ಥರ ಇದೆಯಾ? ದೊಡ್ಡದೊಂದು ಕೆರೆ ಥರ ಇದೆಯಾ? ದೊಡ್ಡ ಕುಣಿ ಏನಾದರೂ ಇದೆಯಾ ಏನ್ರಿ? ಆ ಕುಣಿ ಆದರೂ ತುಂಬಿಸ್ಬೋದ್ರಿ, ಈ ಕುಣಿನ ತುಂಬಿಸೋಕೆ ಆಗ್ತಾಯಿಲ್ಲ ರೀ. ಆ ಕುಣಿನ ದೊಡ್ಡದೊಂದು ಮರಳು ತಂದು ತುಂಬಿಸ್ಬೋದ್ರಿ ಪ್ರಿಯರೇ, ಈ ಕುಣಿ ತುಂಬಿಸೋಕ್ಕಾಗುತ್ತಾರೆ? ಬೆಳಗ್ಗೆ ಹಾಕ್ತೀವಿ, ಮಧ್ಯಾಹ್ನ ಖಾಲಿ, ಮಧ್ಯಾಹ್ನ ಹಾಕ್ತೀವಿ, ರಾತ್ರಿ ಖಾಲಿ, ರಾತ್ರಿ ಹಾಕ್ತೀವಿ, ಮತ್ತೆ ಬೆಳಿಗ್ಗೆ ಖಾಲಿ, ಖಾಲಿ ಆಗ್ತಾನೇ ಇರುತ್ತೆ. ಎಷ್ಟು ಹಾಕ್ತೀರಾ? ಎಷ್ಟು ರುಚಿ ಹಾಕಿದ್ರೂ ಖಾಲಿ ಆಗ್ತದೆ. ಆಗ್ತಾಯಿದ್ದೀವಿ, ಆಗುತ್ತೆ ಖಾಲಿ. 24 ಗಂಟೆ ಏನು ಆಗ್ತಾನೇ ಇರಬೇಕು. ಮಧ್ಯದಲ್ಲಿ ಆ ರುಚಿ ಈ ರುಚಿ